ರಾಜೀನಾಮೆ ಅವ್ರು ಕೊಡಲೇಬೇಕು. ಯಾಕಂದರೆ ಬೇರೆ ಪಾರ್ಟಿಯಿಂದ ಬಂದು 13 ವರ್ಷ ಅಧಿಕಾರ ಕಾಂಗ್ರೆಸ್ ಕೊಟ್ಟಿದೆ. ಯಾರಿಗೆ? ಸಿದ್ದರಾಮಯ್ಯ ಅವ್ರಿಗೆ. ಶಿವಕುಮಾರ್ ಅವರು 45 ವರ್ಷದಿಂದ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದ್ದಾರೆ. ಆನಷ್ಟೊಂದು ಸಿನ್ಸಾರಿಟಿ, ಹಾರ್ಡ್ ವರ್ಕರ್. ಇಡೀ ಭಾರತ ದೇಶದಲ್ಲಿ ಎಲ್ಲ ಕಡೆ ಎಲ್ಲ ಸ್ಟೇಟ್ನಲ್ಲಿ ಹೋಗಿ ವರ್ಕ್ ಮಾಡಿದ್ದಾರೆ. ಅವಕಾಶ ಕೊಡಲೇಬೇಕು. ಯಾಕಂದ್ರೆ ಎಲೆಕ್ಷನ್ ಮುಂದೆ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನು ಮಾತಾಡಿದ್ದಾರೆ ಹೈಕಮಾಂಡು ಅಲಾಂಗ್ ವಿತ್ DK ಶಿವಕುಮಾರ್ ಆ್ಯಂಡ್ ಸಿದ್ದರಾಮಯ್ಯ ಅವರು, ಅದು 2 ವರ್ಷ ಆಸ್ಪರ್ಧೆ ಇದೇ ಪ್ರಕಾರ 2.5 ವರ್ಷ ಕೊಡಬೇಕು. ಈಗ 3 ವರ್ಷ ಆಗಿದೆ, ಕೊಡಲಿ ಅವರು. ಈಗ ಕೆಲವೊಬ್ರು ಮಾತಾಡ್ತಾರೆ, ಅವ್ರು ಹೇಳಿದ್ರು ಮೇಡಮ್ ಜೈಲಿಗೆ ಹೊಟ್ಟು ಬಂದಿರೋರಿಗೆಲ್ಲ CM ಪೋಸ್ಟ್. ಮೇಡಮ್, ಇಡೀ ಇಂಡಿಯಾ ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್ ಜೈಲಿಗೆ ಹೋದ್ರು, ಅಮಿತ್ ಶಾ ಜೈಲಿಗೆ ಹೋದ್ರು, ಸ್ವಾತಂತ್ರ್ಯಕ್ಕೋಸ್ಕರ ಜೈಲಿಗೆ ಹೋಗ್ತಾರೆ. ಇವರು ಸ್ವತಂತ್ರಕ್ಕೋಸ್ಕರ ಹೋಗಿ ಇಲ್ಲ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಗುಜರಾತ್ನಲ್ಲಿ MLA ಕರ್ಕೊಂಡು ಬಂದು ಇಲ್ಲಿ ಬಿಡಿಸೋದಕ್ಕೋಸ್ಕರ ಇವ ಅಮಿತ್ ಶಾ ಅಂಡ್ ನರೇಂದ್ರ ಮೋದಿ ಬೇಕು ನನ್ನ ಜೈಲಿನಲ್ಲಿ ಹಾಕಿದ್ರು DK ಶಿವಕುಮಾರ್ನ. ಯಾವ ಮಟ್ಟದಲ್ಲಿ ರಾಜಕಾರಣ ಮಾಡ್ಬೋದು ಅಂತೀರಾ? ನೋಡಿ, ಬೇಸಿಕ್ ಇಲ್ಲಲ್ಲಿ ಬಂದಿರೋದು ಅವರು ಸ್ಟೂಡೆಂಟ್ ಸೇವಿಂಗಿಂದ ಅಪ್ ಟು ಲಾಸ್ಟ್ ಲೆವೆಲ್ವರೆಗೂ ಬಡವರಿಗೆ ಆ ಸ್ಕೀಮ್ ಇದೆ ನೋಡಿ, 5 ಸ್ಕೀಮು. ಆ ಮ್ಯಾನಿಫೆಸ್ಟೋನ ಮಾಸ್ಟರ್ ಪ್ಲಾನ್ ಮಾಡಿರೋದೆ DK ಅವರು. ಅದೇ ಇನ್ನೊಂದು 5 ಗ್ಯಾರಂಟಿ ಕೊಟ್ಕೊಂಡು ಸರ್ಕಾರ ರಾಜ್ಯ ಆಳ್ತಾರೆ ಅಂತೀರಾ? ಸರಿ, ಹೌದು, ಮಾಡಲಿ. ಈಗ BJPನವರು ಅವ್ರು ತಿನ್ಕೊಂಡು ಹೋಗ್ಬಿಟ್ರು, ಇವರು ಬಡವರು ತಿನ್ಲಿ. ಸರ್, ಬಡವರು ತಿಂತಿಲ್ಲ, ಜನಗಳ ಮೇಲೆ ಹೊರೆ ಅವ್ರು. ಇಲ್ಲ. ಈಗ ಬಡವರ ದುಡ್ಡು ಹತ್ರ ಕಲೆಕ್ಟ್ ಮಾಡ್ತಾರೆ, ಬಡವ್ರಿಗೆ ತಿನ್ನೋದಕ್ಕೆ ಬಿಡ್ತಾರೆ. ಯಾರಿಗೆ ಅನುಕೂಲ ಆಗಿದೆ ಹೇಳಿ ಗ್ಯಾರಂಟಿ ಕೊಟ್ಟು? ಮೇಡಮ್, ಇಡೀ ನಮ್ಮ ಕರ್ನಾಟಕದಲ್ಲಿ 3 ಕೋಟಿ ಜನ ಇವತ್ತು ಮಕ್ಕಳಿಗೆ ಫೀಸ್ ಕಟ್ಟೋಕ್ಕೆ ಇಲ್ಲ. ಈ ದುಡ್ಡನ್ನ ತಗೊಂಡೋಗಿ ಫೀಸ್ ಕಟ್ಟಿದ್ದಾರೆ, ಮದುವೆ ಆಗಲಿಲ್ಲ, ಮದುವೆ ಮಾಡ್ಕೊಂಡಿದ್ದಾರೆ, ಮನೆ ಕಟ್ಟಿದ್ದಾರೆ. ಇನ್ನು ಏನು ಬೇಕು ಈ ಸ್ಕೀಮಿಂದ? ಈಗ DK ಶಿವರು ಬಂದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಗ್ಯಾರಂಟಿ ಕೊಟ್ಟು ಹೌದು. ಸರ್ಕಾರ ನಡೆಸ್ತಾರೆ ಅಂತ ಹೌದು, ಹೇಳ್ತಾರೆ. ಎಸ್. ವರ್ಕರ್ ಎಲ್ಲ ಗ್ಯಾರಂಟಿನೇ ಸರ್ಕಾರ ಆಗಬಾರ್ದು ಸರ್. ಐ ಆಮ್ ದ ಪ್ಯೂರ್ ಕಾಂಗ್ರೆಸ್ ವರ್ಕರ್. ನಾನು ಬೇಸಿಕಲಿ ಇದು ಯೂನಿಟ್ ಕಾಂಗ್ರೆಸ್ಸಿಂದ ಬಂದಿದ್ದೀನಿ 1975 ಇಂದ. ಆ ನೋವು ನನಗೆ ಗೊತ್ತಿದೆ. ಈಗ ಈಕ್ವಲ್ ಟು ಪವರ್, ಒಬ್ಬರೇ ಪವರ್ ಯೂಸ್ ಮಾಡ್ಬಾರ್ದು, ಮಾಡ್ಕೊಂಡು ಹೋಗಿ. ಸರ್, ಗ್ಯಾರಂಟಿನೇ ಸರ್ಕಾರ ಆಗಬಾರ್ದು ಅಲ್ವಾ ಮೇಡಮ್, ಸಮಯ ಸಖತ್ತಾಗಿ ಗ್ಯಾರಂಟಿ ಕೊಟ್ಟಿದ್ದಾರೆ. ಈಗ ಮತ್ತೆ ಕಂಟಿನ್ಯೂ ಆಗಲಿ, ಈಗ ಕೊಟ್ಟಿರೋದು ಕಂಟಿನ್ಯೂ ಆಗಲಿ, ಸ್ಟಾಪ್ ಮಾಡಬಾರ್ದು. DK ಶಿವರು ಬರಲಿ ಅಂತಿದ್ದೀರಾ? ಎಸ್, ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್ ಏನಂದ್ರೆ ಇವರು ಫಸ್ಟಿಂದ ಕಾಂಗ್ರೆಸ್ ದುಡಿದಿದ್ದಾರೆ ತಾನೆ, ಇವ್ರಿಗೆ ಒಂದು 2 ವರ್ಷ ಕೊಡಲಿ, ಅವ್ರು ಏನು ಮಾಡ್ತಾರೆ ನೋಡೋಣ. ಈಗ ಎಲ್ಲರೂ ಅಲ್ಲ, ನಾನು ಕೊಟ್ಟರೆ ಮಾಡ್ತೀನಿ, ನಾನು ಏನು ಮಾಡ್ತೀನಿ ಅಂತ ಕೊಟ್ಟ ಮೇಲೆ ತಾನೆ ಗೊತ್ತಾಗುತ್ತೆ. ಕೊಡಲಿ ಬಿಡಿ, ಮಾಡಲಿ. ಅವ್ರು ಏನು ಅವ್ರು ಕಳ್ರ ಪುಳ್ರ ಏನೇನೋ ಇರಲಿ, ಇವ್ರು ಹೇಳ್ತಾರೆ, ಮಾಡಿದ್ಮೇಲೆ ತಾನೆ ಗೊತ್ತಾಗೋದು. ಒಬ್ಬ ಮನುಷ್ಯ ಹುಟ್ಟಿದಾಗಲೇ ಎಲ್ಲ ಕರೆಕ್ಟ್ ಮಾಡ್ಕೊಂಡು ಪುನೀತ್ ರಾಜ್ಕುಮಾರ್ ಸ್ಟಾರ್ಟಿಂಗಿಂದ ಹಿಂಗೆ ಹೇಳಿದ್ರು, ಲಾಸ್ಟ್ ಏನು ಕೆಲಸ ಮಾಡಿದ್ರು ಅವರು. ಒಳ್ಳೆಗೆ ಆ ಥರ ಬರಲಿ, ನೋಡೋಣ ಇವ್ರು ಏನು ಮಾಡ್ತಾರೆ ನೋಡೋಣ. ಎಲ್ಲರಿಗೆ ಕೊಟ್ಟು ನೋಡಿದ್ಮೇಲೆ ಗೊತ್ತಾಗೋದು. ಈಗ ತಮಿಳ್ನಾಡಲ್ಲಿ ವಿಜಯ್ ಸ್ಟೇಟಾಗಿ ಬಂದು ಕೂತ್ಕೊಂಡ್ರು, ಇವರು ಕಾರ್ಯಕರ್ತರ ಎಷ್ಟು ಮಾಡಿ ಬಂದವರಲ್ಲ, ಇವ್ರು ಒಂದು ಚಾನ್ಸ್ ಕೊಡಲಿ, ಮಾಡಲಿ. ಒಬ್ಬರೇ ಕೂತ್ಕೊಂಡಿರೋದಲ್ಲ. ಬಟ್ ಇನ್ನೊಂದೇನೆಂದರೆ ಇವರು ಜಾತಿ ಧರ್ಮಗಳು ನೋಡಬಾರ್ದು, ಎಲ್ಲರಿಗೂ ಒಂದೇ ಥರ ನೋಡ್ಕೊಂಡು ಹೋಗ್ಬೇಕು. ನಾವು ಪಕ್ಕ BJP ಅವರೇ. ಏನಂದರೆ ಎಲ್ಲರಿಗೂ ಒಂದೇ ಥರ ಮಾಡ್ಕೊಂಡು ಹೋಗಲಿ, ಒಂದು ಜಾತಿ ಒಂದು ಧರ್ಮ ಕಡೆ ಹೋಗಬಾರ್ದು, ಎಲ್ಲರಿಗೂ ಈಕ್ವಲ್ ಆಗಿ ಕೊಡಲಿ. ರಾಹುಲ್ ಗಾಂಧಿ ಹೇಳ್ಸು ಗೊತ್ತಾಗಲ್ಲ ಅವ್ರಿಗೆ ಅಂತ ಏನ್ ಹೇಳ್ತೀರಾ? ರಾಹುಲ್ ಗಾಂಧಿ ಎಳ್ಸು ಇವ್ರನ್ನ ಮಾಡಿದಾಗ ಗೊತ್ತಾಗಿಲ್ವಾ? ಇವ್ರನ್ನ CM ಮಾಡಿದಾಗ ಗೊತ್ತಾಗಲ್ಲ, ಇವಾಗ ಮಾತ್ರ ಇವ್ರಿಗೆ ಎಳ್ಸು ಗೊತ್ತಾಗುತ್ತೆ, ಅವಾಗ ಗೊತ್ತಾಗಿಲ್ವಾ? ಅದೆಲ್ಲ ತಪ್ಪು. ಎಲ್ಲರೂ ಒಂದೇನೆ, ನೋಡ್ಲಿ, ಕೊಡ್ಲಿ, ಮಾಡಲಿ, ಗೊತ್ತಾಗಲಿ. ಅವರು 1-2 ವರ್ಷ ಏನು ಮಾಡ್ತಾರೆ ಮಾಡ್ತಾರೆ ನೋಡೋಣ. 28ಕ್ಕೆ ಬರ್ಲಿ ಬಿಡಿ, DK ಶಿವಕುಮಾರ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅವಾಗ್ಲೂ ನಾವೇ ಬರ್ತೀವಿ, ಅವಾಗ ಅವರೇ ತಗೊಳ್ಳಿ ಬಿಡಿ ಅಂತ. ಅವರೆಲ್ಲಿ ಬರ್ತಾರೆ? ತಿರ್ಗಾ ನಾವು ಬರೋದು, ನಾವು BJP ನಾವು ಬರ್ತೀವಿ ಬಿಡಿ, ತಲೆ ಕೆಡಿಸ್ಕೊಳ್ಳೋದು ಯಾಕೆ? ನೆಕ್ಸ್ಟ್ ನಮ್ದು ಇರೋದು ನಮ್ಮ ಮೋದಿ ಸರ್ಕಾರದಲ್ಲಿ, ಮೋದಿ ಇದರಲ್ಲಿ ನಾವು ನಮ್ಮ ಸಾಹೇಬರ ಇದರಲ್ಲಿ ಬರ್ತೀವಿ. ಬಟ್ ಇವ್ರು ಮಾಡಲಿ, ಚೆನ್ನಾಗಿ ಮಾಡಿದ್ರೆ ಇವ್ರಿಗೆ ಕೊಡೋಣ. ನಾವು ಯಾರಾಗಿದ್ರು ನಮ್ಮ ಇಂಡಿಯಾನ ಉಳಿಸಬೇಕು, ಇಲ್ಲಿ ಕರ್ನಾಟಕದಲ್ಲಿ ಜನತೆನ ಬದುಕಕ್ಕೆ ಬಿಡಬೇಕು, ಅಷ್ಟೇ. ಒಳ್ಳೇದು ಮಾಡ್ರೆ ಯಾರಾದರೂ ಸರಿ, ನಾವು ಪಾರ್ಟಿಗಳು ಬೇಕಾಗಿ ನಮಗೆ ಒಳ್ಳೇದು ಮಾಡೋ ಜನ ಕಡೆ ಹೋಗ್ತೀವಿ, ಯಾರಾಗಿದ್ರು ಸರಿ, ಅಷ್ಟೇ. ಸರ್, DK ಶಿವಕುಮಾರ್ ಬಂದ್ರೆ ಏನೇನೆಲ್ಲ ಬದಲಾವಣೆ ಮಾಡ್ಬೋದು. ಅವರು ಕೂಡ ಯಂಗ್ಸ್ಟರ್ ಇದ್ದಾರೆ, ಏನು ಅವ್ರಿಗೇನು 100 ವರ್ಷ ಆಗಿಲ್ಲ, ಅವ್ರಿಗಿದೆ ಏನೋ ಒಂದು ಬೆಂಗಳೂರು ಕನಸು, ಚೆನ್ನಾಗಿ ಮಾಡೋಣ ಅಂತ ಒಂದು ಇದಿದೆ, ಮಾಡಲಿ, ನೋಡೋಣ. ಮಾಡ್ಬೇಕಂತಿದ್ದಾರೆ ಅವ್ರು, ಮಾಡ್ಬೋದು ಅನ್ನಿಸೋದು ನಮಗೆ ಒಂದು ನಂಬಿಕೆ ಇದೆ. ಮಾಡಲಿ, ನೋಡೋಣ. ಮಾಡ್ತಾರೆ. ಮಾಡ್ತಾರೆ. ಏನು ಟೈಮ್ ಏನೇನು ಜಾಸ್ತಿ ಬೇಕಾಗಿಲ್ಲ, ಅದೇನು ಮಾಡಕ್ ಹೋದ್ರೆ ಬೇಗ ಮಾಡಿಸೋದು, ಅವ್ರ ಕೈನಲ್ಲಿದೆ, ಮಾಡಿಸ್ಬೋದು. ಸಾಲ ಫ್ರೀ ಕೊಟ್ಟಿರೋದೇ ತಪ್ಪು, ಏನು ಮಾಡೋಕ್ಕಾಗಲ್ಲ. ಫ್ರೀ ಕೊಟ್ಟಿರೋದ್ರಿಂದ ಎಲ್ಲ ಮಾಡೋಕ್ಕಾಗಲ್ಲ. ಈಗ ನಾವು ಒಂದು ಬಿಸ್ನೆಸ್ ಇದೀವಿ ಅಂದರೆ ಎಷ್ಟು ಬಂಡವಾಳ ಬರುತ್ತೆ ಅದು ತಕ್ಕದಂಗೆ ಮಾಡಿದ್ರೆ ಆಗುತ್ತೆ.
ಏನೋ ತೊಗೊಂಡು ಇನ್ನೊಂದು ಕಡೆ ಕೊಡಬೇಕಾದ್ರೆ ಬಂಡವಾಳ ಇರಲ್ಲ. ಅವಾಗ ಏನು ಮಾಡ್ತೀವಿ, ಮನೇನು ಮಾಡೋದೇ ಕಷ್ಟ ಇವಾಗ ಸಾಲ ತೊಗೊಂಡು. ಅದು ಎಷ್ಟು ಬರುತ್ತೋ ಅಷ್ಟು ನೋಡ್ಕೊಂಡು ಮಾಡಬೇಕು. ಏನು ಮಾಡೋಕ್ಕಾಗಲ್ಲ, ಮಾಡಲಿ, ಚೆನ್ನಾಗಿ ನಿಭಾಯಿಸ್ತಾರೆ ಅಂತೀರಾ? ನಿಭಾಯಿಸ್ತಾರೆ. ಅವ್ರಿಗೆ ಕೆಪಾಸಿಟಿ ಇದೆ, ಅವ್ರಿಗೆ ಏನು ಎಷ್ಟೆಷ್ಟು ಮಾಡಿದ್ರೆ ಅವ್ರಿಗೆ ಮಾಡ್ತಾರೆ. ಇಷ್ಟು ವರ್ಷ ಇದ್ದಾರೆ ಕಾಂಗ್ರೆಸ್ಸಲ್ಲಿ ಅಂದರೆ ಗುರು ಶಿಷ್ಯಂದ್ರೆ ಕಲ್ತ್ಕೊಂಡಿರ್ತಾರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಮಾಡ್ತಾರೆ. ನೋಡೋಣ. ಸಾಕು ಅಂತೀರಾ ಸಿದ್ದರಾಮಯ್ಯ ಅವ್ರದ್ದು ಆಡಳಿತ? ಸಾಕು ಅಂತ ಹೇಳಲ್ಲ, ಬಟ್ ಅವರು ಮಾಡಿದ್ದಾರೆ. ಏನು ಅವ್ರಿಗೊಂದು ಚಾನ್ಸು. ಸಿದ್ದರಾಮಯ್ಯ ಏನು ಮಾಡಿಲ್ಲ ಅಂತ ಪಾಪ ಮಾಡಿದ್ದಾರೆ, ಪಾಪ ಒಳ್ಳೆ ಇದೆ ಮಾಡಿದ್ದಾರೆ. ನಾವು ಅದರಲ್ಲಿ ಯೂಸ್ ಮಾಡ್ಕೊಂಡಿದ್ವಿ, ಚೆನ್ನಾಗಿ ಆಗಿದ್ರೆ ಬಡವರಿಗಾಗಲಿ ಎಲ್ಲರೂ ಮಾಡಿದ್ದಾರೆ. ಏನ್ ಕೊಟ್ಟಿಲ್ವಲ್ಲ ಸರ್ ಗ್ಯಾರಂಟಿಗಳಲ್ಲಿ? ಗ್ಯಾರಂಟಿಗಳು ಏನು ಕೊಟ್ಟಿಲ್ಲ, ಆದ್ರೂ ಏನೋ ಬಂದಿದೆಲ್ಲ ಜನಗಳಿಗೆ. ಯಾರೋ ಬಡವ್ರ ಬಗ್ಗೆ ಏನೋ ಮಾಡ್ಕೊಂಡವ್ರು, ಇಲ್ಲ ಅಂತ ಹೇಳಲ್ಲ, ಕೊಟ್ಟಿದ್ದೀನಿ ಇಲ್ಲ ಅಂತ ಹೇಳ್ಬಾರ್ದು, ತೊಗೊಂಡವ್ರೆ. ಬಟ್ ಇವ್ರು ಬಂದ್ಮೇಲೆ ಏನು ಮಾಡ್ತಾರೆ ನೋಡೋಣ. ಏನೋ ಒಂದು ಚೇಂಜಸ್ಸು ಅವರಲ್ಲಿ ಇರ್ಬೋದು, ಏನೋ ಮಾಡೋಣ ಅಂತ ನೋಡೋಣ, ಕಾದು ನೋಡೋಣ. ಬಂದ್ಮೇಲೆ ತಾನೇ ಗೊತ್ತಾಗೋದು ಏನು ಮಾಡ್ತಾರಂತ.